ಶುಕ್ರಾಚಾರ್ಯರು ಗಾಯತ್ರಿ ಶಿಲೆಯ ಮೇಲೆ ಕುಳಿತು ತಪಸ್ಸು ಮಾಡುತ್ತಿರಬೇಕಾದ್ರೆ ತಪೋಭಂಗ ಮಾಡಲು ಇಂದ್ರ ಸಂಚನ್ನ ರೂಪಿಸುತ್ತಾನೆ. ಕಾಮಧೇನುವನ್ನ ಸ್ತ್ರೀ ರೂಪದಲ್ಲಿ ಕಳುಹಿಸಿ ತಪೋಭಂಗಕ್ಕೆ ಯತ್ನಿಸುತ್ತಾನೆ. ಕೊನೆಗೂ ಶುಕ್ರಾಚಾರ್ಯರ ತಪೋಭಂಗವಾಗಿ ಬಿಡುತ್ತೆ. ಕುಪಿತಗೊಂಡ ಶುಕ್ರಾಚಾರ್ಯರು ನೀನು ಕಲ್ಲಾಗಿ ಹೋಗು ಎಂದು ಶಾಪವಿದ್ದಾಗ ಸ್ತ್ರೀ ರೂಪದಲ್ಲಿದ್ದ ಕಾಮಧೇನು ಕಲ್ಲಾಗಿ ಹೋಗುತ್ತೆ. ಹಾಗೆ ಕಲ್ಲಾಗಿ ಹೋದ ಕಾಮಧೇನುವೆ ಗಾಯತ್ರಿ ಶಿಲೆಯ ಸಮೀಪದಲ್ಲಿರುವ ಈ ಗೋಗರ್ಭ ಕಲ್ಲು. ಮೊದಲಿಗೆ ಬಂಗಾರದ ಶಿಲೆಯಾಗಿದ್ದ ಈ ಗೋಗರ್ಭ ಕಲ್ಲು ಮನುಷ್ಯನ ಅತಿಯಾಸೆಯ ಪ್ರತಿಫಲವಾಗಿ ಕಲ್ಲಿನಂತೆ ಕಾಣಿಸಲು ಆರಂಭಿಸಿತು. ಆದರೆ ಪ್ರಾಣಿ ಪಕ್ಷಿಗಳಿಗೆ ಈ ಕಲ್ಲು ಬಂಗಾರದ ಶಿಲೆಯಾಗಿಯೇ ಕಾಣಿಸುತ್ತಿದೆ. ಆ ಕಾರಣದಿಂದಾಗಿ ಯಾವ ಪಕ್ಷಿಯೂ ಇದರ ಮೇಲೆ ಕೂರೋದಿಲ್ಲ ಎಂಬ ಮಾತು ಸ್ಥಳೀಕರದ್ದು. ಪಕ್ಷಿಗಳು ಅದರ ಮೇಲೆ ಎಲ್ಲ ಬಂಡೆಗಳ ಮೇಲೂ ಮಲಮೂತ್ರ ವಿಸರ್ಜನೆ ಮಾಡುತ್ತವೆ. ಆ ಬಂಡೆ ಮೇಲೆ ಮಾತ್ರ ಮಲಮೂತ್ರ ವಿಸರ್ಜನೆ ಮಾಡಲ್ಲ. ಈ ಗೋಗರ್ಭ ಕಲ್ಲಿನೊಳಗೆ ಶ್ರೀರಾಮಚಂದ್ರನು ನುಸುಳಿದ ನಂತರ ಕಾಮಧೇನುವಿಗೆ ಶಾಪ ವಿಮೋಚನೆಯಾಯಿತು. ವಿಶೇಷವಾದ ಶಕ್ತಿಯನ್ನು ಪಡೆಯಿತು. ಅಂತಹ ಶಕ್ತಿ ಇಂದಿಗೂ ಇಲ್ಲಿ ಕೆಲಸ ಮಾಡುತ್ತಿದೆ. ಪ್ರೇತ ಬಾಧೆ ಸೇರಿದಂತೆ ನಾನಾ ಸಮಸ್ಯೆಗಳು ಇರೋ ಜನರು ಈ ಗೋಗರ್ಭ ಕಲ್ಲಿನೊಳಗಿಂದ ನುಸುಳುತ್ತಾರೆ. ಈ ಗೋಗರ್ಭ ಕಲ್ಲಿನೊಳಗೆ ನುಸುಳುವುದರಿಂದ ಪ್ರೇತ ಬಾಧೆ ಸೇರಿದಂತೆ ನಾನಾ ಸಮಸ್ಯೆಗಳನ್ನು ಪರಿಹರಿಸಿಕೊಂಡಂತಹ, ಇಚ್ಛೆಗಳನ್ನು ಈಡೇರಿಸಿಕೊಂಡಂತಹ ಸಹಸ್ರಾರು ಜೀವಂತ ಸಾಕ್ಷಿಗಳು ನಮಗಿಲ್ಲಿ ಸಿಗುತ್ತವೆ. ಅಸರಿಗೆ ಕಾವೇರಿ ನದಿಯಲ್ಲಿರುವ ಶಕ್ತಿ ಕಿರಣಗಳನ್ನು ಹೊರಹೊಮ್ಮೋ ಈ ಗಾಯತ್ರಿ ಶಿಲೆ ಹಾಗೂ ಈ ಗೋಗರ್ಭ ಕಲ್ಲು ಇರೋದಾದ್ರೂ ಎಲ್ಲಿ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ. ಈ ತಾಣ ಇರೋದು ಹಾಸನ ಜಿಲ್ಲೆಯ ಅರಕಲಗೋಡು ತಾಲೂಕಿನ ರಾಮನಾಥಪುರದಲ್ಲಿ. ಈ ರಾಮನಾಥಪುರಕ್ಕೆ ಹೊಂದಿಕೊಂಡಿರೋ ಕಾವೇರಿ ನದಿಯಲ್ಲಿ ಶ್ರೀರಾಮಚಂದ್ರರಿಗೆ ಶಿವಪರಮಾತ್ಮನು ದರ್ಶನ ನೀಡಿದ ಕಾರಣ ಈ ಊರಿಗೆ ರಾಮನಾಥಪುರ ಎಂಬ ಹೆಸರು ಬಂತು. ಶಿವಪರಮಾತ್ಮ ರಾಮರಿಗೆ ದರ್ಶನ ನೀಡಿದ ತಾಣದಲ್ಲಿ ಒಂದು ಶಿವಲಿಂಗ ಉದ್ಭವವಾಯಿತು. ಆ ಶಿವಲಿಂಗವೇ ಶ್ರೀರಾಮನಾಥೇಶ್ವರ. ರಾಮನಾಥೇಶ್ವರ ಮಂದಿರಕ್ಕೆ ಹೊಂದಿಕೊಂಡಿರುವ ಅಮ್ಮನವರ ಗುಡಿಯ ಮುಂಭಾಗದಲ್ಲೇ ಶಂಕರಾಚಾರ್ಯರು ಸ್ಥಾಪಿಸಿರುವ ಶಕ್ತಿಶಾಲಿ ಶ್ರೀಚಕ್ರವಿದೆ. ಮಂದಿರಗಳ ಗ್ರಾಮವೆಂದೇ ಖ್ಯಾತಿಯನ್ನ ಹೊಂದಿರೋ ರಾಮನಾಥಪುರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರ.
ಯುಗ ಯುಗಗಳ ಐತಿಹ್ಯವನ್ನ ಹೊಂದಿರುವ ದೇವಾನುದೇವತೆಗಳ ನಾಡೆಂದು ಋಷಿ ಮುನಿಗಳ ನಾಡೆಂದು ಸಾಧಕರ